ಒಬ್ಬ ಸಾಮಾನ್ಯ ಬೇಟೆಗಾರ ದೇವ್ರಿಗಾಗಿ ತನ್ನ ಕಣ್ಣನ್ನೇ ಕೊಟ್ಟಿದ್ದಾನೆ ಅಂದರೆ ನೀವು ನಂಬ್ತೀರಾ? ಮಂತ್ರ ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ಆದರೆ ಅವನ ಭಕ್ತಿ ಮಾತ್ರ ಸ್ವತಃ ಶಿವನನ್ನೇ ಮೆಚ್ಚಿಸಿದ್ದು. ಇದು ಭಕ್ತ ಕಣ್ಣಪ್ಪನ ನಿಜವಾದ ಕತೆ. ಸ್ನೇಹಿತರೆ, ಭಾಳ ವರ್ಷಗಳ ಹಿಂದೆ ಕಾಡಿನ ಮಧ್ಯೆ ವಾಸ ಮಾಡುತ್ತಿದ್ದ ಒಂದು ಬೇಡರ ಜನಾಂಗದಲ್ಲಿ ಜನಿಸಿದ್ದ ಒಬ್ಬ ಬೇಟೆಗಾರ. ಅವನ ಹೆಸರೇ ತಿನ್ನ ಅಂತ ಹೇಳಿ. ಅವನು ಪ್ರತಿದಿನ ಹೋಗಿ ಕಾಡಿನಲ್ಲಿ ಬೇಟೆ ಮಾಡೋದೇ ಅವನ ದಿನಕಸುಬಾಗಿತ್ತು. ದೇವರು, ಪೂಜೆ, ಮಂತ್ರ ಇತ್ಯಾದಿಗಳಲ್ಲಿ ಅವನಿಗೆ ಆಸಕ್ತಿನೂ ಇರಲಿಲ್ಲ, ಮತ್ತು ಹಾಗಂದ್ರೆ ಏನು ಅಂತಲೂ ಗೊತ್ತಿರಲಿಲ್ಲ. ಆದರೆ ಅವನ ಮನಸ್ಸು ಮಾತ್ರ ನಿಷ್ಕಲ್ಮಶವಾಗಿದ್ದು. ಒಂದಿನ ಬೇಟೆಗೆ ಅಂತ ಕಾಡಿಗೆ ಹೋದ ತಿನ್ನನಿಗೆ ಬೆಟ್ಟದ ಮೇಲೊಂದು ಶಿವನ ಲಿಂಗ ಕಣ್ಣಿಗೆ ಬೀಳುತ್ತೆ. ಆ ಶಿವಲಿಂಗವನ್ನು ನೋಡಿದ ತಕ್ಷಣವೇ ತಿನ್ನನ ಮನಸ್ಸಲ್ಲಿ ಏನೋ ವಿಚಿತ್ರವಾದ ಶಾಂತಿ, ನೆಮ್ಮದಿ ಸಿಗುತ್ತೆ. ಯಾರೂ ಇಲ್ಲದ ಈ ಜಾಗದಲ್ಲಿ ಈ ದೇವರು ಒಬ್ಬರೇ ಇದ್ದಾರಲ್ಲ ಎಂದು ಅವನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅದಾದ ನಂತರ ತಿನ್ನ ಪ್ರತಿದಿನ ಶಿವಲಿಂಗದ ಮುಂದೆ ಬರೋಕ್ಕೆ ಆರಂಭಿಸ್ತಾನೆ. ಆದರೆ ಅವನಿಗೆ ಪೂಜೆ ಮಾಡೋ ವಿಧಾನ ಮಾತ್ರ ಗೊತ್ತೇ ಇರಲ್ಲ. ಅವನ ಮುಂದೆ ಏನು ಮಾಡ್ತಾನೆ ಗೊತ್ತಾ? ಪೇಟೆಯಲ್ಲಿ ಸಿಕ್ಕ ಮಾಂಸವನ್ನೇ ಶಿವನಿಗೆ ಅರ್ಪಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಾಯಲ್ಲಿ ನೀರು ತಂದು ಅಭಿಷೇಕ ಮಾಡ್ತಿರ್ತಾನೆ. ಕಾಡಿನಲ್ಲಿ ಸಿಕ್ಕ ಹೂಗಳನ್ನು ಸಮರ್ಪಿಸ್ತಾ ಇರ್ತಾನೆ. ಲೋಕದ ದೃಷ್ಟಿಯಲ್ಲಿ ಇದೆಲ್ಲ ತಪ್ಪಾಗಿ ಕಂಡರು, ಆದರೆ ಆ ಶಿವನ ದೃಷ್ಟಿಯಲ್ಲಿ ಅದು ನಿಜವಾದ ಭಕ್ತಿಯಾಗಿರುತ್ತೆ. ಅದೇ ದೇವಾಲಯಕ್ಕೆ ಒಬ್ಬ ಪೂಜಾರಿ ಪ್ರತಿದಿನ ಬರ್ತಾ ಇರ್ತಾನೆ. ಅವನು ನೋಡಿದಾಗಲೆಲ್ಲ ಶಿವಲಿಂಗದ ಮುಂದೆ ಮಾಂಸ ಬಿದ್ದಿರೋದು, ಎಲ್ಲೆಲ್ಲೋ ಕಾಡಿನ ಗುರುತುಗಳು, ಎಲೆಗಳು, ಹೂಗಳು ಬಿದ್ದಿರೋದನ್ನು ನೋಡ್ತಾನೆ. ಅದನ್ನು ನೋಡಿದ ಪೂಜಾರಿಗೆ ತುಂಬ ಕೋಪ ಬರುತ್ತೆ. ಯಾರು ಈ ರೀತಿ ದೇವರವನ್ನು ಅಪವಿತ್ರ ಮಾಡ್ತಿದ್ದಾರೆ ಎಂದು ತುಂಬ ಬೇಸರ ಪಡ್ತಾನೆ. ಅದೇ ರಾತ್ರಿ ಪೂಜಾರಿಯ ಕನಸಲ್ಲಿ ಸಾಕ್ಷಾತ್ ಶಿವ ಪ್ರತ್ಯಕ್ಷರಾಗ್ತಾರೆ. ಶಿವರು ಹೇಳ್ತಾರೆ, ಅವನು ಮಾಡುವ ಪೂಜೆ ತಪ್ಪಲ್ಲ, ಅದೇ ನಿಜವಾದ ಭಕ್ತಿ ಅಂತ ಹೇಳಿ ಅಲ್ಲಿಂದ ಮಾಯವಾಗ್ತಾರೆ. ಒಂದು ದಿನ ಶಿವ ತಿನ್ನನ ಭಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸ್ತಾನೆ. ತಿನ್ನ ದೇವಾಲಯಕ್ಕೆ ಬಂದಾಗ ಶಿವಲಿಂಗದ ಒಂದು ಕಣ್ಣಲ್ಲಿ ರಕ್ತ ಹರಿಯಲು ಸ್ಟಾರ್ಟ್ ಆಗಿರುತ್ತೆ. ಅದನ್ನು ನೋಡಿದ ತಿನ್ನನಿಗೆ ಸಿಕ್ಕಾಪಟ್ಟೆ ಗಾಬರಿಯಾಗುತ್ತೆ. ಅಯ್ಯೋ, ನನ್ನ ಶಿವನ ಕಣ್ಣಿಗೆ ಏನಾಯಿತು ಎಂದು ಅಳಲು ಆರಂಭಿಸ್ತಾನೆ. ಅವನು ಔಷಧಿ ಹಾಕ್ತಾನೆ, ಎಲೆ ಹಾಕ್ತಾನೆ, ಆದರೆ ರಕ್ತ ನಿಲ್ಲೋದೇ ಇಲ್ಲ. ಕೊನೆಗೆ ಅವನು ಒಂದು ನಿರ್ಧಾರಕ್ಕೆ ಬರ್ತಾನೆ. ನನ್ನ ಕಣ್ಣು ಕೊಟ್ಟರೆ ಶಿವನ ಕಣ್ಣು ಉಳಿಯಬಹುದು ಅಂತ ಯೋಚನೆ ಮಾಡ್ತಾನೆ. ತಿನ್ನ ಸಮಯ ವ್ಯರ್ಥ ಮಾಡದೆ ತನ್ನ ಬಾಣದ ಸಹಾಯದಿಂದನೇ ತನ್ನ ಒಂದು ಕಣ್ಣನ್ನು ತೆಗೆದು ಆ ಶಿವಲಿಂಗದ ಕಣ್ಣಿನ ಮೇಲೆ ಇಡ್ತಾನೆ. ಅದ್ಭುತ ಏನೆಂದರೆ ರಕ್ತ ತಕ್ಷಣ ನಿಂತೋಗುತ್ತೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು ಕಣ್ಣಿನಿಂದ ರಕ್ತ ಹರಿಯಲು ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದ ತಿನ್ನನು ಮತ್ತೆ ಅಳಲು ಆರಂಭಿಸ್ತಾನೆ. ನನ್ನ ಶಿವನಿಗೆ ನೋವಾಗಬಾರ್ದು ಅಂಥೇಳಿ ನನ್ನ ಇನ್ನೊಂದು ಕಣ್ಣನ್ನು ಕೊಡ್ತಾನೆ ಅಂತ ಹೇಳ್ತಾನೆ. ಆದರೆ 2 ಕಣ್ಣು ತೆಗೆದ ನಂತರ ಶಿವಲಿಂಗದ ಕಣ್ಣು ಎಲ್ಲಿದೆ ಎಂದು ಅವನಿಗೆ ಕಾಣುವುದಿಲ್ಲ. ಅದಕ್ಕಾಗಿ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಕಾಲಿನ ಒಂದು ಬೆರಳನ್ನು ಶಿವನ ಕಣ್ಣಿನ ಜಾಗದಲ್ಲಿ ಇಟ್ಟು ಗುರುತು ಮಾಡಿಕೊಂಡ. ಅವನ 2ನೇ ಕಣ್ಣು ತೆಗೆದುಕೊಳ್ಳಲು ಹೋಗುತ್ತಿದ್ದ ಕ್ಷಣದಲ್ಲೇ ಭಾರಿ ಬೆಳಕು ಕಾಣಿಸಿಕೊಂಡಿತು. ಸ್ವತಃ ಭಗವಂತ ಶಿವನೇ ಪ್ರತ್ಯಕ್ಷನಾದ. ಶಿವನು ತಿನ್ನನ ಕೈ ಹಿಡಿದು ಹೇಳಿದ, ನಿಲ್ಲು ಕಣ್ಣಪ್ಪ, ನಿನ್ನ ಭಕ್ತಿ ಲೋಕದಲ್ಲೇ ಶ್ರೇಷ್ಠ. ಶಿವನು ಅವನಿಗೆ ಆಶೀರ್ವಾದ ಮಾಡಿ, ಇಂದಿನಿಂದ ನೀನು ನನ್ನ ಅತ್ಯಂತ ಪ್ರಿಯವಾದ ಭಕ್ತ ಕಣ್ಣಪ್ಪ ಅಂತ ಹೇಳ್ತಾರೆ. ಸ್ನೇಹಿತರೆ, ದೇವರಿಗೆ ದೊಡ್ಡ ದೇವಸ್ಥಾನ ಬೇಕಾಗಿಲ್ಲ, ದುಬಾರಿ ಪೂಜೆ ಕೂಡ ಬೇಕಾಗಿಲ್ಲ. ಅವನು ಬೇಕಾಗಿರೋದೊಂದೇ ನಿಜವಾದ ಭಕ್ತಿ ಹೊಂದಿದರೆ ಸಾಕು. ಆ ಶಿವ ನಮ್ಮೆಲ್ಲೆಡೆ ಇರ್ತಾನೆ. ಭಕ್ತಿಯ ನಿಜವಾದ ಅರ್ಥವನ್ನು ಲೋಕಕ್ಕೆ ತಿಳಿಸಿದ ಈ ಕತೆ ಭಕ್ತ ಕಣ್ಣಪ್ಪನ ಕತೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಧನ್ಯವಾದ ಸ್ನೇಹಿತರೆ.